ಒಳಗಡೆ ಬಂದೆ. ಓಕೆ, ಡೆಡ್ ಎಂಡ್ ಬಂದು ಕಾಫಿ ಅಂದ್ರೆ ಬಹಳ 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 ಪ್ರಿಯ, ಕಾಫಿ ಪ್ರಿಯ. ಲೆಟ್ಸ್ ಗೆಟ್ ಇನ್ಸೈಡ್ ಕಿತಿ ಎಂಟಿ ಹೌಸ್. ಈ ಕಡೆ ನಾನು ಕಾಣಿಸ್ತಾನೆ. ಈ ಗುಬಾಲ್ ನೋಡಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ಯಾ? ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮನ್ನ ಶೂಟ್ ಮಾಡ್ತಾ ಇದ್ದಾರೆ. ಮನೆ ನಷ್ಟ ಮೊಕದ್ದಮೆ ಹಾಕ್ತಿವಿ, ಮನೆ ನಷ್ಟ ಮೊಕದ್ದಮೆನೂ ಹಾಕ್ತಿವಿ. ಇದಕ್ಕೆ ತಪ್ಪು ಸರಿ ಏನ್ ಮಾಡಿದ್ರು ಜುಟ್ಟು ಹಿಡ್ಕೊಂಡು ಹಿಂಗೆ ಅಲ್ಲಾಡ್ಸೋದು ಇವರೇ ಸೌಜನ್ಯ. ಅದಕ್ಕೆ ಅವ್ರ ಹೇರ್ ಸ್ಟೈಲ್ ಹಿಂಗಾಗಿದೆ. ಕುಟುಂಬ ಪರಿವಾರ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವಾದಿಸಬೇಕು. ಕಷ್ಟಪಡ್ತೇನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪ, ರೋಡಲ್ಲಿ ನಿಂತ್ಕೊಂಡು ಒಂಥರ ಡಿಫ್ರೆಂಟ್ ಆಗಿ ಓಪನಿಂಗ್ ತಗೋತಾ ಇದೀನಿ ಅನ್ಕೋತಾ ಇದ್ದೀರಾ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಪ್ರತಿ ಸರಿ ನಾನು ಕಿಚನ್ ಅಲ್ಲೋ ಮನೆಯಲ್ಲೋ ಓಪನಿಂಗ್ ತಗೋತಾ ಇದ್ದೆ. ಈ ಸರಿ ಡಿಫ್ರೆಂಟ್ ಆಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಕಾರಿಂದ ಹೊರಗಡೆ ಬಂದು ಓಪನಿಂಗ್ ತಗೋತಾ ಇದೀನಿ. ಅಂಡ್ ಇವತ್ತು ಹೊಸ ದಿನ ಹೊಸ ವ್ಲಾಗ್. ಏನಪ್ಪಾ ಅಂತಂದ್ರೆ ನಮ್ ಮನ್ಸಿಗೂ ಹತ್ರ ನಿಮ್ ಮನ್ಸಿಗೂ ಹತ್ರ ಇವ್ರ ಯೂಟ್ಯೂಬ್ ಚಾನಲ್ ನೋಡಿದ್ರೆ, ಇವ್ರ ಯೂಟ್ಯೂಬ್ ಚಾನೆಲ್ಗೆ ವಿಸಿಟ್ ಮಾಡ್ತಿದ್ರೆ ಮನ್ಸಿಗೆ, ಕಿವಿಗೆ, ಕಣ್ಣಿಗೆ, ಮೂಗಿಗೆ ಎಲ್ಲದಕ್ಕೂ ಖುಷಿ ಕೊಡುತ್ತೆ. ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಮನೆಯಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ಬನ್ನಿ ಬನ್ನಿ, ವೇಟ್ ಮಾಡೋದು ಬೇಡ, ಅವ್ರ ಮನೆಗೆ ಹೋಗಿ ಇವತ್ತು ಫುಲ್ ಫನ್ ಮಾಡುವ. ನೀನು ಬಾರೋ, ನಿನ್ ಮನ್ಸಿಗೂ ಕಿವಿಗೂ ಹೊಟ್ಟೆಗೂ ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಬಾರೋ, ಬರಲ್ವಂತೆ ಫ್ರೆಂಡ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಲೆಟ್ಸ್ ಗೋ. ಅವರ ಅಪಾರ್ಟ್ಮೆಂಟ್ಗೆ ರೀಚ್ ಆಗ್ತಾ ಇದೀವಿ ನಾವು ಈಗ. ಒಳಗಡೆ ಬಂದೆ. ಓಕೆ, ಡೆಡ್ ಎಂಡ್ ಬಂದು ತಿರ್ಗಾ ರೈಟಾ? ಓಕೆ, ರೈಟ್ ತಗೊಂಡೆ. ಸ್ವಿಫ್ಟ್ ಡಿಸೈರ್. ಫೈನಲಿ ಬಂದು ತಿಂದು ಓದೋ ಅಂತಾರಲ್ಲ ಆ ಥರ ಬಂದಿದ್ದೀವಿ. ಇವಾಗ ವಾಪಸ್ಸು ಮೇಲ್ಗಡೆ ಹೋಗುವಂತ ಸಮಯ. ವಾಪಸ್ಸಲ್ಲ, ಫಸ್ಟ್ ಹೋಗ್ತಾರ. ಹೌದಾ? ಆಕ್ಚುಲಿ ಫಸ್ಟ್ ಟೈಮ್ ಬಂದಾಗ ಹಿ ವಾಸ್ ಸ್ಟೇಯಿಂಗ್ ನಿಯರ್ ಸಮ್ವೇರ್ ನಿಯರ್ ಬನಶಂಕರಿ ಟೆಂಪಲ್ ಇಂದ ಮುಂದ್ಗಡೆ ರೋಡು. ಇದೊಂಚೂರು ಈ ಕಡೆ ವಾಜರಳ್ಳಿ, ಅಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಏನ್ ತಗೊಂಡಿದ್ದೇನೆ ಗಿಫ್ಟ್? ಕೀರ್ತಿಗೆ ಈ ಕಾಫಿ ಅಂದ್ರೆ ಬಹಳ 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 ಪ್ರಿಯ, ಕಾಫಿ ಪ್ರಿಯ. ಹಾಗಾಗಿ ನೋಡಿ, ಅದಕ್ಕೆ ಹೇಳೋದು ಹೆಂಡತಿಯರು ಇರಬೇಕು ಅಂತ. ಎಷ್ಟು ಚೆನ್ನಾಗಿ ಬುದ್ಧಿ ಉಪಯೋಗಿಸಿ ಕಾಫಿ ಮಿಷಿನ್ ತಗೊಂಡಿದ್ದಾಳೆ. ಅದು ಫಿಲ್ಟರ್, ಡ್ರಿಪ್ ಕಾಫಿ ಪೌಡರ್ ಹಾಕೋದು. ತೋರ್ಸು. ಫಿಲ್ಟರ್ ತಗೊಂಡಿಯಾಳೆ. ಸೊ ಇದನ್ನ ತಗೊಂಡು ಹೋಗದಾ? ಆರ್ ವಿ ರೆಡಿ? ಎಸ್, ಚಲೋ ಹೋಗೋಣ. ಮೈಕ್ ತೆಗಿ, ಸೀಟ್ ಬೆಲ್ಟ್ ಹಾಕೊಂಡಿದ್ಯಾ? ಓಕೆ, ಬನ್ನಿ ಹೋಗೋಣ ಗಾಯ್ಸ್. ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಲೆಟ್ಸ್ ಗೆಟ್ ಇನ್ಸೈಡ್ ಕಿತಿ ಎಂಟಿ ಕ್ಲಿನಿಕ್ ಹೌಸ್. ಏನು ಮಗ? ಈ ಕಡೆ ನಾನು ಕಾಣಿಸ್ತಾನೆ. ಈ ಗುಬಾಲ್ ನೋಡಲ್ಲಿ ಇಲ್ಲಿ ನೋಡಿ ನನ್ನ ಟೀ ಶರ್ಟ್. ಅದು ಇನ್ಫ್ಲುಯೆನ್ಸರ್. ಹಂಗೆ ಕಾಣಕ್ಕೆ ಉಲ್ಟಾ ಕಾಣುತ್ತೆ. ಇನ್ಫ್ಲುಯೆನ್ಸರ್. ವಾವ್. ನೀನು ಆಕ್ಚುಲಿ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡಿದ್ದೆ. ಬನ್ನಿ ಗಾಯ್ಸ್, ಬನ್ನಿ ಫ್ರೆಂಡ್ಸ್. ಕೀರ್ತಿ ಇಎನ್ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು. ಎಕ್ಸ್ಪೆಕ್ಟ್ ಮಾಡಿದ್ಯಾ? ಇವ್ರನ್ನ ವಿಸಿಟ್ ಮಾಡಿದ್ರೆ ಮನ್ಸಿಗೆ ಖುಷಿ, ಎಲ್ಲದಕ್ಕೂ ಖುಷಿ ಆಗುತ್ತೆ ಅಂತ. ಸೊ ಅವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಸ್ವಾಗತಂ, ಸುಸ್ವಾಗತ. ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮನ್ನ ಶೂಟ್ ಮಾಡ್ತಾ ಇದ್ದಾರೆ. ಮನೆ ನಷ್ಟ ಮೊಕದ್ದಮೆ ಹಾಕ್ತಿವಿ, ಮನೆ ನಷ್ಟ ಮೊಕದ್ದಮೆನೂ ಹಾಕ್ತಿವಿ. ಇದಕ್ಕೆ ನೋಡಿ, ನಾವು ನಿಮ್ಮನ್ನ ನಮ್ಮೋರ್ ಅನ್ಕೊಂಡಿದೀವಿ. ಹಾಕೊಳ್ಳಿ. ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಇದು ನಷ್ಟ ಕಡಿಮೆ ಆಗ್ತೀವಿ ಅಷ್ಟೇ. ಆಯ್ತು, ಪರವಾಗಿಲ್ಲ. ಸ್ವಲ್ಪ ಪ್ರೀತಿ ವಿಶ್ವಾಸ ಜಾಸ್ತಿ ಹಾಕಿ ಆಯ್ತು. ಮನೆಯ ಹೋಮ್ ಮಿನಿಸ್ಟರ್
ಇವ್ರ ಮಿನಿಸ್ಟರ್ ಇವ್ರು ಏನಾರೇ ತಪ್ಪು ಮಾಡಿದ್ರು ಜುಟ್ಟು ಇಟ್ಕೊಂಡು ಏನ್ ಮಾಡಿದ್ರು ತಪ್ಪು ಮಾಡಿದ್ರೆ ಮಾತ್ರ ಅಲ್ಲ, ಏನ್ ಮಾಡಿದ್ರು ಮೈಕ್ ಯಾಕ್ರಿ ಉಜ್ಜಾಡ್ತೀರ ನೀವು? ಏನ್ ಮಾಡಿದ್ರು ತಪ್ಪು ಸರಿ ಏನ್ ಮಾಡಿದ್ರು ಜುಟ್ಟು ಹಿಡ್ಕೊಂಡು ಹಿಂಗೆ ಅಲ್ಲಾಡ್ಸೋದು ಇವರೇ ಸೌಜನ್ಯ. ಅದಕ್ಕೆ ಅವ್ರ ಹೇರ್ ಸ್ಟೈಲ್ ಹಿಂಗಾಗಿದೆ. ಒನ್ ಅಂಡ್ ಓನ್ಲಿ ಸೌಜನ್ಯ ಕೀರ್ತಿ ಸರಿ ಅವರು ಕೊಟ್ಬಿಡು. ಫಸ್ಟ್ ಟೈಮ್ ನಾವು ಬರ್ತಾ ಇದೀವಿ ಅಂಡ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ, ತುಂಬಾ ಯೂಸ್ ನಮ್ಗೆ ಆಗುತ್ತೆ. ಆಕ್ಚುಲಿ ಕ್ಯಾಶ್ ಬೇಕಿತ್ತು. ಕೊಡ್ತೀವಿ ನೆಕ್ಸ್ಟ್ ಕೊಡ್ತೀವಿ ಅದು. Thank you so much. ಯು ವೆಲ್ಕಮ್. ತೆಗೆದು ನೋಡು ಕೀರ್ತಿ. ಇದೆ ಹೋಗಿ ಹಾಕ್ಬಿಡಿ. ನಂಗೆ ಕವರ್ ಇಷ್ಟ ಆಯ್ತು. ಅದು ಕವರ್ ಇಷ್ಟ ಆಯ್ತಾ? ಅದನ್ನು ಇಟ್ಕೊಳ್ಳಿ, ಅದು ನಿಮ್ಗೆನೆ. ಫಿಲ್ಟರ್. ಯಾ ಥ್ಯಾಂಕ್ ಯು ಸೋ ಮಚ್ ನೀಡೆಡ್. ಹೌದಾ? ಹೌದೌದು. ಓ ಮೈ ಗಾಡ್. ಕಾಫಿ ಇನ್ನ ನಮ್ಮನ್ನ ಕೇಳಂಗಿಲ್ಲ, ಕೇಳಂಗೆ ಇಲ್ಲ. ಏನಿಲ್ಲ, ಅವ್ರು ಬರ್ತಾ ಇರೋದು ಕಾಫಿ ಮಾಡ್ಕೊತಾರೆ. ಅಷ್ಟೇ. ನಾನು ಸ್ವಲ್ಪ ಕಾಫಿ ಪ್ರಿಯ, ಹಂಗಾಗಿ ಅದು ನಿರಂಜನ್ಗೆ ಮತ್ತು ಫ್ಯಾಮಿಲಿಗೆ ಗೊತ್ತಿರೋದ್ರಿಂದ ಸ್ವಲ್ಪ ಅಲ್ಲ, ಅಲ್ಲೂ ಅವನಿಗಿಂತ ಜಾಸ್ತಿ ನನಗ್ ಗೊತ್ತು, ಅದಕ್ಕೆ ನಾನು ನಾನು ಅವನಿಗೂ ನಿರಂಜನ್ ಮನೆಗೆ ಬಂದ್ರೆ ಯಾವಾಗ್ಲೂ ಕಾಫಿ ಕೇಳಿ ಕುಡಿತೀನಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ನಿರಂಜನ್ ಮನೆಗೆ ಹೋದ್ರೆ ಹೇಳ್ಬಿಡ್ತೀನಿ ದಯವಿಟ್ಟು ಈಚೆ ತರಿಸ್ಬಿಡಿ ಕಾಫಿ ಅಂತ. ಸೊ ಹಂಗಾಗಿ ಈ ರಿಸ್ಕೇ ಬೇಡ ಅಂತ ಫಿಲ್ಟರ್ ತಂದು ಕೊಟ್ಟಿದ್ದಾರೆ. ಕುಡಿ ನಿಮ್ದು. ಇವ್ರು ಕಾಫಿ ಕುಡ್ಕ. ಕಾಫಿ ಕುಡ್ಕ ಆಗಿರೋದ್ರಿಂದ ಕಾಫಿ ಕುಡ್ಕನ್ಗೆ ಇದೊಂದು ಕಾಫಿ. ನಿಮ್ಮ ಹೆಂಡ್ರು ಇಲ್ಲ ಅಂದ್ರೂ ನೀವೇ ಮಾಡ್ಕೋತಿರೋದು ಬೇರೆ ಪ್ರಶ್ನೆ. ಹೌದೌದು. ನೈಸ್. ಇಲ್ಲಿ ಪೌಡರ್ ಹಾಕ್ಬಿಟ್ಟು ಇಲ್ಲಿ ನೀರ್ ಹಾಕ್ಬಿಟ್ಟು ಇಲ್ಲಿ ಇದಿದೆ. ಬ್ರ್ಯೂ ಕಾಫಿ ಮಷೀನ್. ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು, ವೆಲ್ಕಮ್ ಎಲ್ಲರಿಗೂ. ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಒಟ್ಟಿಗೆ ಸಿಗೋಣ, ಒಂದ್ಸಲಿ ಕಾಫಿ ಕುಡಿಯೋಣ. ಮೀಟ್ ಅಂಡ್ ಗ್ರೀಟ್ ವಿತ್ ಕಾಫಿ. ಓಕೆ, ಇವಾಗ ತಾನೇ ಬಂದಿದ್ವಿ. ಒಂದ್ ಸ್ವಲ್ಪ ಉಭಯ ಕುಶಲೋಪರಿ ಎಲ್ಲ ಆದ್ಮೇಲೆ ಆಮೇಲೆ ಮನೆ ತೋರಿಸ್ತೀವಿ, ಮನ್ಸು ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಬಹಳ ಬುದ್ಧಿವಂತರು. ಓಕೆ, ಸದ್ಯಕ್ಕೆ ಯಾಕೆಂದ್ರೆ ಇನ್ನೇನು ನಮ್ಮನೆ ನಮ್ಮನೆ ಹೋಮ್ ಟೂರ್ನ ಫಸ್ಟ್ ನಮ್ ಏಂಟಿನೇ ಮಾಡಿದ್ದು, ಅದಕ್ಕೆ ಅವ್ರ ಮನೆ ಇಂಟರ್ವ್ಯೂ ತೊದಲ್ತಾ ಇದ್ದಾಳೆ. ಆಮೇಲೆ ಅವ್ರ ಮನೆ ಟೂರ್ನ ನಾನ್ ಮಾಡ್ತೀನಿ. ಓಕೆ ಗೈಸ್, ಅವ್ರು ರೊಚ್ಗೆದ್ಬಿಟ್ಟು ಹೇಳೆ ಆಮೇಲೆ ಮಾಡ್ತೀವಿ. ಓಕೆ ಬಾಯ್. ನೋಡ್ರಪ್ಪ, ಇನ್ನೊಂದು ಸೆನ್ಸೇಷನ್ ಆಫ್ ಕರ್ನಾಟಕ ನಮ್ಮ ವಿಜೆ ಮನೋಜ್ ಅಂತೂ ಇಂತೂ ಮದುವೆ ಆಗ್ತಾ ಇದ್ದಾನೆ. ಸೊ ಇದು ಖುಷಿ ಆಯ್ತು. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ಆ ಮನೆಯವ್ರು ಖುಷಿ ಪಡೋ ಸುದ್ದಿ. ಅವ್ನು ಮದುವೆ ರಾಜ್ಯ ಯಾಕೆ ಖುಷಿ ಪಡುತ್ತೆ. ನೋಡಿ ನಮ್ಮ ರಾಜಮ್ಮ. ಏನಂದೆ ಇನ್ನೊಂದ್ಸಲ ಹೇಳು. ರಾಜಮ್ಮ, ಹೊಸ ನಾಮಕರಣ. ಅಂತೂ ಇಂತೂ ಭಾಗ್ಯಮ್ಮ ಮನೆ ಬಾಗಿಲು ತುಂಬಿಸ್ಕೊತಾವ್ರೆ. ಮನೆ ತುಂಬಿಸ್ಕೊತಾ ಇರೋ ಸೊಸೆನ ಕಂಗ್ರಾಚುಲೇಷನ್ಸ್. ಒಳ್ಳೇದಾಗ್ಲಿ. ಲಕ್ಷ್ಮಿ ತುಂಬಿಸ್ಕೊತಿದ್ದಾರೆ. ಭಾಗ್ಯಮ್ಮ ಲಕ್ಷ್ಮಿ ತುಂಬಿಸ್ಕೊ. ಏನ್ ಹೇಳ್ದೆ? ರಶ್ಮಿ ನೋಡಿ, ರಶ್ಮಿ ಅಂತ ಹುಡುಗಿ ಹೆಸರು. ಆಗ್ಲಿ, ಒಳ್ಳೇದಾಗ್ಲಿ. ನೀವು ಅಷ್ಟೇ ಎಲ್ಲ ಹರಸಿ ಹಾರೈಸಿ ನವ ದಂಪತಿಗಳಿಗೆ ಒಳ್ಳೆ ಸಂಸಾರ ಮಾಡ್ಲಿ, ಖುಷಿಯಾಗಿರ್ಲಿ, ಏನ್ ಕಾರಣ ಬಂದ್ರು ಬಿಟ್ಟು ಹೋಗದೆ ಇರ್ಲಿ ಅಂತ ಎಲ್ಲ ಅಲ್ಲಿಂದಾನೆ ಆಶೀರ್ವಾದ ಮಾಡಿ ಕಮೆಂಟ್ ಮಾಡಿ. ಲೈಫ್ ಲಾಂಗ್ ಖುಷಿಯಾಗಿರಿ ಜೀವನ. ಇದು MTV CTV ಯುಗ. ಖುಷಿಯಾಗಿರಿ. ಹಾ ನೋಡು, ಕಡೆ ಸಲ ಚೆನ್ನಾಗಿ ಕೂಡು. ಮದುವೆ ಕೊಳೆ ಬಂದಿದೆ ಅಲ್ವಾ? ಏನ್ ಸೊಸೆ ನಿಮ್ಗೆ ಬೇಕಾಗಿರಂಗೆ ಸಿಕ್ಕ್ಯಾರ? ನೋ ಕಾಮೆಂಟ್ಸ್. ಹೌದು, ಏನು ಆಪ್ಷನ್ ಇಲ್ಲ. ನಿಂಗೆ ಬೇಕಾಗಿರತ್ರ ಹುಡುಗಿ ಸಿಕ್ಕ್ಯಾಳ? ಸೂಪರ್ ಆಗಿರೋ ಬೆಸ್ಟ್. ಅಷ್ಟೇ ನನಗ್ ಸಿಕ್ಕಿದ್ದಾರೆ. ನಾನು ಹೊಡಿಯೋ ಗಂಡನ. ಅಯ್ಯೋ ಭಗವಂತ, ಮಾತಲ್ಲಿ ಹೊಡಿಯೋ ಗಂಡ. ಮಾತಲ್ಲೂ ಇಲ್ಲ, ಹೊಡೆಸ್ಕೊಳ್ಳೋ ಗಂಡ ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಹಂಗೆ ಅದೆಲ್ಲ ಇಲ್ಲ. ಸೀನೆ ಇಲ್ಲ. ನೀನ್ ರೈಟು ಕಣೆ. ಸೊ ಏನ್ ನಾವೇನ್ ಪೂಜೆಗೆ ಕೂತಿದೀವಿ ನಿಂತ್ಕೊಂಡು. ಕುಟುಂಬ ಸಮೇತರಾಗಿ ಮದುವೆಗೆ ಬಂದು ವಧುವರರನ್ನು ಆಶೀರ್ವಾದಿಸಿ. 100% ಮಾಡಿ. ಥ್ಯಾಂಕ್ ಯು. ಫಸ್ಟ್ ಇಂದ ಹಿಂಗ್ ಮಾಡ್ತಿರಲ್ಲ, ಮಾನ ಮರ್ಯಾದೆ 3 ಕಾಸು ಇಲ್ದಂಗೆ ಹರಾಜ್ ಆಗ್ತಿದ್ದೀರಾ. ಮದ್ವೆ ಅಂದ್ರೆ ತೊದ್ಲಿದ್ದೆ. ಓಕೆ, ನಮ್ಮ ಮದುವೆಗೆ ಕುಟುಂಬ ಸಮೇತರಾಗಿ ಬಂದು ವಧುವರರನ್ನು
ಸಕುಟುಂಬ ಸಕುಟುಂಬ ಪರಿವಾರ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವಾದಿಸಬೇಕಾಗಿ ವಿನಂತಿ. ಮದುವೆಗೆ ಮುಂಚೆನೇ ಇಷ್ಟು ಕಷ್ಟಪಡ್ತೇನೆ. ಅರ್ಥ ಆಯ್ತು ಅನ್ಸುತ್ತೆ. ಮದುವೆ ಆದ್ಮೇಲೆ ಇನ್ನೂ ಕಷ್ಟ ಇದ್ದೇ ಇರತ್ತೆ, ಗೊತ್ತಿರೋದೇ ಅಲ್ವಾ? ಹೌದೌದು. ನಾವು ಆಕ್ಚುಲಿ ಇವರಿಬ್ಬರ ಅಭಿಮಾನಿಗಳು ನಾವು. ಅಯ್ಯೋ ತುಂಬಾ ದೊಡ್ಡ ಮಾತು. ಕಂಟೆಂಟ್, ಇವ್ರ ಆಕ್ಟಿಂಗ್, ಇವ್ರ ಆಕ್ಟೇ ಮಾಡೋದು ಆಕ್ಚುಲಿ. ಕಣ್ಣೆಲ್ಲ ಹಿಂಗಂತವ್ರು ಆಗ್ಲೇ. ಥ್ಯಾಂಕ್ ಯು, ಖಂಡಿತ ಬರ್ತೀವಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಫೋಟೋಗೆ ಹಾಗೆ ನಿಂತ್ಕೊಳ್ಳಿ. ನಾಮಕರಣಕ್ಕೂ ಕರೀರಿ. ಜೂನಿಯರ್ ENT ಬಂದಿದ್ದಾರೆ, ಕೀರ್ತಿ ENT. ಹೋಗಿರಿ, ನೀರು ಕುಡಿ. ಅಷ್ಟೇ ಆಗೋಯ್ತು ವರ್ಕೌಟು. ಇನ್ನೊಂದು ಸರಿ ಮಾಡು. ಓ ಆಗೋಯ್ತು. ಬ್ಯಾಗ್ ಆ ಕಡೆ ಇಟ್ಬಿಡು. ಬ್ಯಾಗು ಫುಲ್ ಹೆಲ್ಪ್ ಮಾಡ್ತದೆ ನೋಡ ಅಮ್ಮನಿಗೆ. ಮೆನು ರೆಡಿ ಆಗಿದೆ. ನೀವು ರೆಡಿ ಆಗಿದ್ಯಾ? ಎಸ್. ಆಮೇಲೆ ಬಡಿಸ್ಬೇಕಾರೆ ಹೇಳಿ. ಎಸ್ ಶೋರ್. ಎಲ್ಲಿ ಗೋಡೆ ಬರ್ಕೊಳ್ತೀರಾ ಅಂದ್ರೆ ಆ ಕಡೆ ಕೂತ್ಕೊಳ್ಳಿ. ಹೆಂಗಾದ್ರೂ ಸರಿ. ಬನ್ನಿ ಜನರೇ, ಊಟ ಮಾಡುವ. ಯಜಮಾನ್ರು ಊಟ ಕೂತ್ಬಿಟ್ರು. ಕೂತ್ ಬಿಡೋದೆಯಾ? ತುಫಾ ಬೇಕಾ? ತುಫಾ ಇದು ಇದೆ. ಓ, ಇದು ಅವರೇ ಮಾಡಿ ಶಾಲಿನಿ ಅವರು. ನೋಡಿ ಗಾಯ್ಸ್, ಮೆನು ನೋಡಿ ಗಾಯ್ಸ್. ಪಕೋಡ, ಆನಿಯನ್ ಪಕೋಡ, ಅಂಬುಡಿ, ಮದ್ದೂರು ಮದ್ದೂರು ರೋಡಲ್ದ ಅಂಬುಡಿ, ಏನಂತ ಕಣೆ ಸುಮ್ಮನೆ ಹೇಳ್ದಾಗ ಹೋಗ್ಬಿಡ್ಬೇಕು. ಕೋಸಂಬರಿ. ಏಯ್ ಸ್ಪೆಷಲ್ ಆಗಿಡು, ಸೌತೆಕಾಯಿ ಕೋಸಂಬರಿ. ಸೌತೆಕಾಯಿ ಕೋಸಂಬರಿ. ಆಮೇಲೆ ಬೇಳೆ ಹುಳಿ, ನೋ ತರಕಾರಿ ಹುಳಿ, ತರಕಾರಿ ಹುಳಿ, ಅಕ್ಕಿ ಅನ್ನ, ಅಕ್ಕಿ ಅನ್ನ, ಚೆಕ್ ಬಂತು. ಆಮೇಲೆ ಹಸು ಮೊಸರು. ಓ ನೀವೇ ಇದು ಉಪ್ಪಿನಕಾಯಿ. ನೀರು ನಾವೇ ಬೋರ್ ತೆಗೆದು ಮಾಡಿ. ಇದು ಕೀರ್ತಿ ಆಂಟಿ ಅವರು. ಬೆಳ್ಳಿದ ಅದು ಬೆಳ್ಳಿದು, ಇದು ಬೇರೆದು. ಈ ತಾಮ್ರನ ಬೆಳ್ಳಿನ? ಇದು ತಾಮ್ರ. ಇದು ಇನ್ನು ಶೈಲಿ ಇಲ್ಲ, ಬೆಳ್ಳಿ ಇದು. ಇಲ್ಲ, ಬೆಳ್ಳಿ ಇದು. ಹೌದಾ? ಅದ್ ನಮ್ ಅಜ್ಜಿ. ನಾನು ಸಡನ್ ಆಗಿ ಜಾಗ್ತೆ ಅನ್ಕೊಂಡ್ಬಿಟ್ಟೆ. ಊಟ ಮುಗಿದ ಇದು ನಮ್ ತಂದೆಯವ್ರ ತಾಯಿ ಯೂಸ್ ಮಾಡ್ತಿದ್. ನಮ್ಮ ಅಜ್ಜಿ. ನಿಮ್ ತಂದೆಯವ್ರ ತಾಯಿ? ನಮ್ಮ ಅಜ್ಜಿ ನೆನಪು ನಾನು ಇಟ್ಕೊಂಡು. ಇದ್ರಲ್ಲಿ ಯಾರು ಮಾಡೋದು? ನಾನು ಆಕ್ಚುಲಿ ಒಳ್ಳೇದಿತ್ತು, ತಾಮ್ರದ ಊಟ ಮಾಡ್ತಾರೆ. ಹೌದು. ನಂಗೆ ನಮ್ಮ ಹೌದು, ಬೆಳ್ಳಿನ ಸಿಲ್ವರ್ ಅಜ್ಜಿ ಸ್ಪೂನ್ ನೆನಪಿಗೆ ಈ ತಟ್ಟೆ ಇಟ್ಕೊಂಡಿದ್ದೀನಿ ನಾನು. ಅಜ್ಜಿ ನೆನಪಿಗೆ. ಎಸ್. ನಮ್ಮವರು ಶೋನಲ್ಲಿ ಹಾಕಬಹುದು. ಅವ್ನು ನೋಡ್ತೀನ ಸಿಲ್ವರ್ ಸ್ಪೂನ್, ಸಿಲ್ವರ್ ಪ್ಲೇಟ್. ಅದು But actually- ಓ ಅವ್ರ ಅಜ್ಜಿ ಕೊಟ್ರದ. ಚಂದ್ರ ಸ್ಟ್ರಾಂಗ್ ಆಗ್ತಾನೆ. ಹೌದಾ? ಅಸ್ಟ್ರಾಲಜರ್ ಬಂದ್ಬಿಟ್ಟ. ಸೀರಿಯಸ್ ಆಗಿ ಚಂದ್ರ ಸ್ಟ್ರಾಂಗ್ ಆಗ್ತಾನೆ. ತುಂಬಾ ಜನ ಕೇಳ್ತಾರೆ ಬೆಳ್ಳಿ ತಟ್ಟೆಲಿ ಬೆಳ್ಳಿ ಸ್ಪೂನ್ ಅಲ್ಲಿ ಊಟ ಮಾಡಿ ಅಂತ ಹೇಳ್ತಾರೆ. ಹೌದು, ಅದ್ ನಿಜ, ನಾನು ಒಪ್ಕೋತೇನೆ. ಹೌದು. ನಂಗೆ ಊಟ ತಿಂದಿದ್ದಕ್ಕಿಂತ ಅವ್ರ ಮಗ ವಿಡಿಯೋ ತೆಗಿತಾ ಇರೋದಕ್ಕೆ ಹೊಟ್ಟೆ ತುಂಬ ಇರ್ತಾನೆ. ಅದ್ಭುತವಾಗಿತ್ತು ಊಟ. ಉಂಡೋದ ಕೊಂಡೋದ ಅಂತ ಬಂದು ತಿಂತಾ ಇದೆ. ಥ್ಯಾಂಕ್ ಯು. ಅನ್ನದಾರ್ಥ ಖುಷಿ. ನೋಡಿ ವಿಭಿನ್ನಂದು ಊಟ ಆಯ್ತು. ಊಟ ಆದ್ಮೇಲೆ ಹೆಂಗ್ ರೆಸ್ಟ್ ಮಾಡ್ತಿದ್ದೇನೆ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ನೇಮ್ದಾಗ ಒಂದ್ ಕಡೆ ಹೋಗಿ ಮಲ್ಕೊಂಡಿರ್ತಲ್ಲ ಹಂಗೆ. ಏನ್ ಮಾಡ್ತಿದ್ಯಮ್ಮ ವಿಭಿನ್ನ? ಏನ್ ಮಾಡ್ತಿದ್ಯಾ ನೀನು? ಬಿಸ್ಲು ಕಣೋ. ಅವ್ನ್ ಏನೋ ಆಸೆ ಕಣ, ನನ್ಗೆ ಬಿಸಿಲು ಕಾಯಿಸ್ಕೊಳ್ಳೋದೇ ಆಸೆ. ನೋಡಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆಲ್ಲ ವಿಟಮಿನ್ ಡಿ ಕೊರತೆ ಇರಲ್ಲ, ಯಾಕಂದ್ರೆ ಮಕ್ಕ ಹೊಡಿತಾರೆ ಬಿಸಿಲು. ಮಜಾ ಹೆಂಗ್ ಗೊತ್ತಾ? ಸಂಜೆ ಹೊತ್ತು ಗಾಳಿ ಹೆಂಗ್ ಬರುತ್ತೆ ಗೊತ್ತಾ? ಸಂಜೆ ಹೊತ್ತು ಬರೋದು ಮೋಸ್ಟ್ಲಿ ಡಿ ಮೈನಸ್. ಆಯ್ತು, ಆಮೇಲೆ ನೋ, ಯಾಕಂದ್ರೆ ಸಂಜೆ ಬರೋದು. ಸರಿ ಆಯ್ತು, ಹೋಗ್ಬಿಟ್ ಬಾ. ಸಂಜೆ ಹೊತ್ತು ಬರೋ ಬಿಸಿಲಿಗೆ ಯಾವ ವಿಟಮಿನ್ ಸಿಗತ್ತೆ ಕಮೆಂಟ್ ಮಾಡಿ. ಬಿಸಿಲು ಅಲ್ಲ, ತಣ್ಣ ಗಾಳಿ ಬರುತ್ತೆ ಅಂತ ಹೇಳ್ತಾರದು. ಗಡ್ಡ ಒರ್ಸ್ಕೋ. ಏನಾಗಿದೆ? ಚಿಕ್ಕ ಮಕ್ಕಳ ತರ ಎಲ್ಲ ಅವನೇ ವಿಪಿನೇ ಎಷ್ಟು ನೀಟಾಗಿ ತಿಂದಿದ್ದಾನೆ. ನಿನ್ ಮೂತಿಗೆಲ್ಲ ಆಗಿದ್ಯಾ? ಅದೇನಂದ್ರೆ ಅರ್ಥ ಅಷ್ಟು ಚೆನ್ನಾಗಿದೆ ಊಟ ಅಂತ. ಯಾವಾಗ್ಲೂ ಅಷ್ಟೇ, ಊಟ ತಿಂದಾಗಿದ್ದು ಗೊತ್ತಾಗದೆ ಒಂಚೂರು ಒರ್ಸ್ಕೊಳ್ತಾ ಇದ್ರೆ ಅದು ಗೊತ್ತಾಗತ್ತಂತೆ. ಆತರ. ಆಯ್ತು, ಇಲ್ಲ ಒಂದು ನಿಮಿಷ ವಾಕಿಂಗ್ ಹೋಗ್ತೀನಿ. ಓಹೋ. ಆರಾಮಾಗಿ ಉಸಿರಾಡಿ. ಯಾರು ಇವರೆಲ್ಲ? ನಾನು ಹಿಂದಿ ಕಲ್ತ್ಕೊತಾ ಇದ್ದೀನಿ ಅವರಿಂದ, ಅವರು ಕನ್ನಡ ಕಲ್ತ್ಕೊಳ್ತಾ ಇದ್ದಾರೆ. ಸೂಪರ್ ಆಗಿ ಹೇಳ್ದೆ. ಅಷ್ಟೇ, ಅದೇ ಬೇಕಾಗಿರೋದು.
ಆರಾಮಾಗಿ 580 ಇವರು 60s ಅಲ್ಲಿ ಇದ್ದಾರೆ. ಅವ್ರ ಯೋಗ ಇಂಟ್ರೆಸ್ಟ್ ನೋಡ್ಬೇಕು ನೀವು. ಆಸಮ್ ಆರಾಮಾಗಿ ಮಾಡ್ತಾರೆ. 80 years 79 ರನ್ನಿಂಗ್ 79 ರನ್ನಿಂಗ್ 65 ರನ್ನಿಂಗ್. ಇದನ್ನ ನೋಡಿ ನಾನು ಶುರು ಮಾಡ್ಬೇಕು ಅನಿಸ್ತಿದೆ. ಮಾಡ್ತಾ ಇದೀರಾ ಕಾಫಿ, ಫಿಲ್ಟರ್ ಕಾಫಿ. ಮಾಡಿ ಸ್ವಲ್ಪ ಆಫ್ ಮಾಡಿದ್ಮೇಲೆ 1-2 ರೌಂಡ್ ಹೀಗೆ 1 ಕಿಲೋಮೀಟರ್ ಮೇಲ್ ಹೋಗಿ ಬರಬೇಕು, ವಾಪಸ್ ಹೋಗ್ಬೇಕು, ತಿರ್ಗಾ 1 ಕಿಲೋಮೀಟರ್ ಹೀಗೆ ಮೇಲ್ ಹೋಗಿ ಬರ್ಬೇಕು. ನಿಮ್ಮ ಯಜಮಾನ್ರು ನನ್ನ ಕೈಲಿ ಒಂದು ಮಾಡಿಸಿದ್ರು, ನಾನು ಏನೋ ಅವ್ರ ಕಂಟೆಂಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ. ಏನ್ ಹೇಳಿ ಅದು? ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಬಂತ ಕಾಫಿ? ಬಂತು ಕಾಫಿ ಬಂತು. ಅಮ್ಮ ಮಾಡಿ ತರನೇ ಮರಳಾಗಿದೆ. ಬನ್ನಿ ಕಾಪಿ ಕಡಿ, ಕಾಪಿ ಗಂಡಸರಿಗೆ, ಗಂಡು ಮುತ್ತೈದೆಯರಿಗೆ. ಇದು ಖೋತಾಸ್ದು. ನಾನೀಗ ಸೆಕೆಂಡ್ ರೌಂಡ್ಗೆ ಬಾಯರ್ಸ್ ಕೊಡ್ತೀನಿ. ಅವ್ರಿಗೆ ಗೊತ್ತಾಗುತ್ತೆ ಅದೆಲ್ಲ. ಕಾಫಿ ಪ್ರಿಯರು ಕಾಫಿಯನ್ನು ಕುಡಿಯುತ್ತಿದ್ದಾರೆ. ನೊರೆ ಕಾಫಿ ಅಮ್ಮ ಮಾಡಿದ ತರನೇ, ಮರಳು ಕಾಫಿ ತರ ನೊರೆ ಕಾಫಿ. ಹೆಂಗಿದೆ ಕಾಫಿ? ಅದ್ಭುತವಾಗಿದೆ. ಅಮ್ಮ ಮಾಡಿದ ತರನೇ ಮರಳಾಗಿದೆ, ಮರಳಾಗಿ ಬಹಳ ಚೆನ್ನಾಗಿದೆ. ಅಲ್ಲ ನೊರೆ ಆಗಿದೆ, ನೊರೆ ಆಗಿದೆ ಒಂಥರ. ನೊರೆ ಆಗಿದ್ಯಾ? ನನಗೆ ತುಂಬಾ ಇಷ್ಟ. ಇಷ್ಟು ಸ್ಟ್ರಾಂಗ್, ತುಂಬಾ ಲೈಟ್ ಇದ್ರೆ ಇಷ್ಟ ಆಗಲ್ಲ ನನಗೆ. ಇವಳು ಕುಡಿಯಲ್ಲ, ಸೊ ಇವಳು ಗೊತ್ತಾಗಲ್ಲ. ಮದುವೆ ಆಗಿ ಅದು ಗೊತ್ತಿಲ್ಲ ಇವನಿಗೆ. ಎಷ್ಟು ವರ್ಷ ಆಯ್ತು ಹೇಳು ಕರೆಕ್ಟಾಗಿ? 8 ವರ್ಷ. 8 ವರ್ಷ ಆಯ್ತು. ಗೊತ್ತೇ ಆಗಲ್ಲಪ್ಪ, ಮೊನ್ನೆ ಆದಂಗಿದೆ. ಹೇಳಿದ್ದೀನಿ, ನೀನು ಹೇಳಿದ್ದಿಲ್ಲ. ನೀವು ನಮ್ಮನ್ ಕೇಳಿದ್ರಲ್ವಾ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಅಂತ. ನಿಮ್ದು ಎಷ್ಟು ವರ್ಷ ಆಯ್ತು? ಬಲೆ ಕಳ್ಳ ಲೆಕ್ಕ ಹಾಕ್ಬಿಟ್ಟಿರ್ತಾನೆ. ಎಷ್ಟೊತ್ತು? ಎಷ್ಟೊತ್ತೊಂದು ಎಷ್ಟು ವರ್ಷ? ಎಷ್ಟಾಯ್ತು ಬಿಟ್ಟು? ಇರ್ಲಿ ಹೇಳು, ಪರವಾಗಿಲ್ಲ, ನಿಂಗೆ ಗೊತ್ತು ಹೇಳು. 11 ಚಿಲ್ಲರೆ. ಚಿಲ್ರೆ 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 ಅಷ್ಟೇ, ಮುಗ್ದೋಯ್ತು. ವರ್ಷ ಆದ್ಮೇಲೆ ಮಿಕ್ಕಿದೆಲ್ಲ ಚಿಲ್ರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. 11 ವರ್ಷದ ಮೇಲೆ 4 ತಿಂಗಳು. 11 ಚಿಲ್ರೆ. 5 ತಿಂಗಳು ಕರೆಕ್ಟಾಗಿ ಹೇಳ್ಬೇಕು. ಇವತ್ತು ಕರೆಕ್ಟಾಗಿ 12ನೇ ತಾರೀಕು ಇವತ್ತು. ಹಾ, ಮತ್ತೆ ಕರೆಕ್ಟಾಗಿ 11 ವರ್ಷ 5 ತಿಂಗಳು. 12 ಇವತ್ತು 13. ಓಕೆ, ಮೇಲೊಂದು ದಿನ. ಒಟ್ನಲ್ಲಿ 11 ವರ್ಷ 5 ತಿಂಗಳು 1 ದಿನ. ಈ ಹೋಮ್ ಟೂರ್ ನ ಕೊಡ್ತಿರೋದು ಒಬ್ರು ದೊಡ್ಡ ಸೆಲೆಬ್ರಿಟಿ. ಎಷ್ಟು ದೊಡ್ಡ ಸೆಲೆಬ್ರಿಟಿ ಅಂದ್ರೆ ಡೇಟ್ಸೇ ಇಲ್ಲ ಆಕ್ಚುಲಿ. ಇದು ಸೋಫಾ ಸೆಟ್, ಇದು ಟಿವಿ ಯೂನಿಟ್, ಇದು ಬಾಲ್ಕನಿ, ದೇವ್ರ ಮನೆ, ಇದು ನಮ್ಮ ಅಪ್ಪ. ಇಲ್ಲಿ ಒಂದೊಂದ್ಸತಿ ನಾನು ದೋಸೆ ಮಾಡ್ತೀನಿ. ಈ ಫೋಟೋ ಹಳೆ ಮನೇಲಿ ಈ ಒಂದು ಮ್ಯಾವ್ ತರ ಸೌಂಡ್ ಬರ್ತಿತ್ತು. ವಿವಿಕ್ ನಕೋಟಿಕನು